ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಜಾತ್ರೆ ದಿವಸ ಇವತ್ತು ಭಾನುವಾರ ಬಂದು ಬೆಳಿಗ್ಗೆ ಇದು ಬಂದು ನಾವು 3 ಗಂಟೆಯಲ್ಲಿ ನಾವು ನೈಟ್ ನಿನ್ನೆಯಿಂದ ಸ್ಟಾರ್ಟ್ ಆಗಿರೋದು. ಶನಿವಾರ ಬಂದು ನಿನ್ನೆ ನಾವು 3 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿದ್ರೆ ವಿಡಿಯೋ ಸಿಕ್ಕತ್ತೆ, ನೋಡ್ಬೋದು. ತುಂಬಾ ಅಂದ್ರೆ ಲಾಂಗ್ ವಿಡಿಯೋಸ್ ಇತ್ತು, ಅದಕ್ಕೋಸ್ಕರ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನೈಟ್ ನಾವೇನು ಮಲ್ಗಕ್ಕೆ ಹೋಗ್ಲಿಲ್ಲ, ಎಲ್ಲ ಹಂಗೆ ರಾತ್ರಿ 1 ಗಂಟೆ ಆಗಿತ್ತು. ಎಲ್ಲ ತಿರ್ಗಾ ರೆಡಿ ಮಾಡಿ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಇವಾಗ 3 ಗಂಟೆ 3:15 ಎಲ್ಲ ರೆಡಿ ಮಾಡ್ಕೊಂತಾ ಇದೀವಿ. ಇನ್ನೇನು ಇವತ್ತು ಪೂಜೆಗೆ ಎಲ್ಲರೂ ಎದ್ದವ್ರೆ. ಎಲ್ಲರೂ ಸ್ವಲ್ಪ ಜನ ಕಾಳಮ್ಮನ ದೇವಸ್ಥಾನದಲ್ಲಿದ್ರು, ಅಲ್ಲೇ ಎಲ್ಲ ರೆಡಿ ಆಗ್ತಾವ್ರೆ. ಇಲ್ಲೊಂದಷ್ಟು ಜನ ರೆಡಿ ಆಗ್ತಾ ಇದ್ರು. ಇನ್ನೇನು ರೆಡಿ ಆಗಿದ ತಕ್ಷಣ ದೇವ್ರಿಗೆ ನಾನು ಮೊಸರನ್ನಕ್ಕೆ ಇಟ್ಟಿದ್ದೀನಿ. ದೇವ್ರಿಗೆ ಮೊಸರನ್ನ, ಬೇವಿನ ಸೊಪ್ಪು, ಇದು ಬಂದು ಮರಿದು ಇರತ್ತೆ, ಖಾರದ ಊಟ. ಆಮೇಲೆ ಬೆಂಗಳೂರಿಂದ ನನ್ನ ಸಬ್ಸ್ಕ್ರೈಬ್ ಅವರು ಬಂದಿದ್ರು ಪೂಜೆಗೆ. ಅವರು 4 ಗಂಟೆಗೆಲ್ಲ ಬಂದ್ರು. ಪೂಜೆ ಬಂದು 4:15 5 ಗಂಟೆಗೆ ಸ್ಟಾರ್ಟ್ ಆಗೋಗುತ್ತೆ ನಮ್ಮನೇಲಿ. ಗಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ನೆನ್ನೆನೂ ಗಂಗೆ ಪೂಜೆ ಮಾಡಿದ್ವಿ. ಪ್ರತಿ ವರ್ಷನೂ ನಾವು ಭಾನುವಾರ ಗಂಗೆ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತೆಲ್ಲ ಗಂಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಆರತಿಗೆಲ್ಲ ರೆಡಿ ಮಾಡ್ಕೊಂಡವ್ರೆ. ಎಲ್ಲ ಫ್ಯಾಮಿಲಿ ಯಾರ್ಯಾರು ಮರಿ ಕೊಡ್ತಾರೋ ಅವರೆಲ್ಲ ಆರತಿ ಮಾಡ್ಕೊಳ್ಳೇಬೇಕು. ಅವರೆಲ್ಲ ಆರತಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಅಲ್ಲಿ ಎಲ್ಲ ಇವಾಗ ಇಲ್ಲಿಂದ ನಾವು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ, ಕಾಳಮ್ಮನ ದೇವಸ್ಥಾನದಿಂದ ನಾವು ಆರತಿಗಳೆಲ್ಲ ಅಂದ್ರೆ ಆರತಿ ಸಮೇತ ಬರುತ್ತೆ, ದೇವ್ರನ್ನ ಕರ್ಕೊಂಡು ಬರ್ತೀವಿ. ನಾವು ಇಲ್ಲಿಂದ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಇನ್ನೇನು ಸ್ಟಾರ್ಟ್ ಮಾಡಬೇಕು. ಇನ್ನೇನು ಬೆಳಕಾಗೋ ಅಷ್ಟೊತ್ತಿಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ರೆ 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗುತ್ತೆ ಜಾತ್ರೆ ಅನ್ನೋದು. ಅಂದರೆ ಪೂಜೆಗಳೆಲ್ಲ ಮುಗ್ದೋಗುತ್ತೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ದೇವ್ರನ್ನ ನಾವು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಕೊಂಡು ಗಂಗೆ ಪೂಜೆ ಮತ್ತು ಆರತಿಗಳೆಲ್ಲ ನಾವು ನಡುಮುಡಿಯಲ್ಲಿ ಕರ್ಕೊಂಬರ್ತೀವಿ. ತುಂಬ ಜನ ಕಮೆಂಟ್ ಮಾಡಿದ್ರೆ ಹಿಂದಿನ ವಿಡಿಯೋಸಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಆಗೈತೆ ಅಂದ್ಬಿಟ್ಟು. ನಾವು ಕನ್ನಡದಲ್ಲೇ ನಾನು ವಾಯ್ಸ್ ಓವರ್ ಕೊಟ್ಟಿರೋದು. ಎಲ್ಲರಿಗೂ ಗೊತ್ತಿರ್ಬೋದು ನನ್ನ ವಾಯ್ಸ್ ಓವರ್ ಬಂದು ಕನ್ನಡ ಬಂದ್ಬಿಟ್ಟು. ಇದು ಬಂದ್ಬಿಟ್ಟು ವಾಲ್ಗದ ಶಬ್ದ, ಟಮಟೆ ಶಬ್ದಕ್ಕೆ ವಾಯ್ಸ್ ಓವರ್ ಚೇಂಜ್ ಆಗ್ತಾ ಇದೆ. ನಮ್ಮದು ರಮ್ಯನ ಮದ್ವೆದು ಅಷ್ಟೇ. ಇದು ಸಂಗೀತ ಅದೇ ಎಂಟ್ರಿ ವಿಡಿಯೋ ಇತ್ತು, ಅಂದರೆ ಹಾರ್ಸ್ ಎಂಟ್ರಿ ವಿಡಿಯೋಯಲ್ಲಿ ಅದು ಅಷ್ಟೇ ವಾಯ್ಸ್ ಚೇಂಜ್ ಆಯಿತು. ನಾನು ಎಷ್ಟೇ ಸಲ ಅದು ತಿರ್ಗಾ ರೀಪೋಸ್ಟ್ ಮಾಡಿದ್ರು ಒಂದು 2 ಅವರ್ಸ್ ಮೇಲೆ ವಾಯ್ಸ್ ಚೇಂಜ್ ಆಗೋಗುತ್ತೆ. ಇದು ಅಷ್ಟೇ, ವಾಲ್ಗದ ಶಬ್ದದಿಂದನೇ, ಟಮಟೆ ಶಬ್ದದಿಂದ ವಾಯ್ಸ್ ಓವರ್ ಚೇಂಜ್ ಆಗ್ತಾ ಇರೋದು. ನಾನು ಒಂದ್ಸಲ ಅದು ಅನ್ಲಿಸ್ಟ್ ಹಾಕ್ಬಿಟ್ಟು ತಿರ್ಗಾ ಅಪ್ಲೋಡ್ ಮಾಡಿದ್ದೆ. ತಿರ್ಗಾ 3 ಅವರ್ಸ್ ಆದಮೇಲೆ ತಿರ್ಗಾ ಅದು ಚೇಂಜ್ ಆಗೈತೆ. ಅದು ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ನೀವು ನೋಡ್ಬೋದು. ಎಲ್ಲರದ್ದು ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸಲ್ಲಿ ಬರುತ್ತೆ. ಲ್ಯಾಂಗ್ವೇಜ್ ಸೆಟ್ಟಿಂಗ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಸರಿ ಹೋಗುತ್ತೆ. ಮನೆಯಲ್ಲಿ ಪೂಜೆ ಆಗ್ತಾ ಇದ್ದಂಗೆ ನಾವು ಇವಾಗ ದೇವ್ರನ್ನ ಕರ್ಕೊಂಡು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆರತಿ ಮಾಡಿರೋರೆಲ್ಲ ಕಾಳಮ್ಮನ ದೇವಸ್ಥಾನದಲ್ಲಿ ಇಟ್ಕೊಂಡು ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ನಾವು ಕರ್ಕೊಂಬರ್ತೀವಿ. ಇವಾಗ ಇನ್ನೇನು ದೇವ್ರನ್ನ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಮತ್ತು ಕಳಸನ ಎತ್ಕೊಂಡು ಹೋಗ್ತಾ ಇದ್ದೀವಿ. ಜಾತ್ರೆ ಹೆಂಗೈತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿದ್ರೆ ನಮಗೂ ಗೊತ್ತಾಗುತ್ತೆ. ಜಾತ್ರೆ ಹೆಂಗೈತೆ ಅನ್ನೋದು ನಮಗೂ ಗೊತ್ತಾಗುತ್ತೆ. ನನ್ನ ಸಬ್ಸ್ಕ್ರೈಬ್ ಅವರು ಬಂದಿದ್ದರು. ಅವರು ಕಾಳಮ್ಮನ ದೇವಸ್ಥಾನದಲ್ಲಿದ್ದರು. ಪಾಪ ಯಾರು ಒಂಚೂರು ರಿಸ್ಕ್ ಅನ್ನೋದೇ ಕೊಡಲ್ಲ. ಜಾತ್ರೆಗೆ ಬಂದಿರೋರು ಪಾಪ ಒಟ್ಟಿನಲ್ಲಿ ಯಾರು ಏನು ಇದು ಮಾಡೋದೇ ಇಲ್ಲ. ಎಲ್ಲ ಅವರವರೇ ಎಷ್ಟು ಬೇಗ ನಮ್ಕಿನ್ನ ಅವರೇ ಫಸ್ಟ್ ರೆಡಿ ಆದರು. ಎಲ್ಲ ದೇವಸ್ಥಾನದಲ್ಲಿರೋರು, ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಜನ ಇದ್ದಾರೆ ಕಾಳಮ್ಮನ ದೇವಸ್ಥಾನದಲ್ಲಿ. ಒಂಚೂರು ರಿಸ್ಕ್ ಅನ್ನೋದು ಇದು ಬೇಕು ಅದು ಬೇಕು ಅನ್ನೋದು ಹೇಳೋದೇ ಇಲ್ಲ. ಅಷ್ಟು ಚೆನ್ನಾಗಿ ಅಂದರೆ ಜಾತ್ರೆಗೆ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ. ಅಂದರೆ ನಿಂತ್ಕೊಂಡು ನಡೆಸ್ಕೊಡ್ತಾರೆ ಅವರೂ. ಎಲ್ಲರೂ ಅವರವರೇ, ನಾವು ರೆಡಿ ಆಗೋಕೆ ಮುಂಚೆನೇ ಅವರೆಲ್ಲ ರೆಡಿಯಾಗಿ ಎಲ್ಲ ಕುತ್ಕೊಂಡಿದ್ರು. ಒಂಥರ ಖುಷಿ ಆಗತ್ತೆ ದೇವ್ರ ಜಾತ್ರೆ ಅನ್ನೋದು. ಕಾಳಮ್ಮನ ದೇವಸ್ಥಾನದಲ್ಲಿ ನಾವು ಗಂಗೆ ಪೂಜೆ ಮಾಡ್ತಾ ಇದೀವಿ. ಗಂಗೆ ಪೂಜೆ ಅಂದರೆ ಕೊಳೆಗೆ ನಾವು ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಎಲೆ ಅಡಿಕೆ ತಾಂಬೂಲ ಕಾಯಿನ್ ಇಟ್ಟು ಪೂಜೆ ಮಾಡ್ತೀವಿ. ಊದ್ಗಡ್ಡಿ ಕರ್ಪೂರ ಮಾಡಿ ಕಾಯಿ ಹೊಡೆದು ಪೂಜೆ ಮಾಡ್ತೀವಿ. ಪೂಜೆ ಆಗ್ತಾ ಇದ್ದಂಗೆ 5 ಜನ ಹೆಣ್ಮಕ್ಳಿಗೆ, 5 ಜನನೋ 9 ಜನ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರು ಗಂಗೆ ಎತ್ಕೊಂತಾರೆ. ಮಿಕ್ಕಿರೋರೆಲ್ಲ ಆರತಿ ಎತ್ಕೊಂತಾರೆ. ಆರತಿ ಎತ್ಕೊಂಡು ನಾವಿವಾಗ ಪೂಜೆ ಮಾಡಿಕೊಂಡು
ಹೋಗ್ಬೇಕು. Tawi. Hoy, kini. Mela dulu. ಚೌಡಮ್ಮನ ಪೂಜೆ ಎಲ್ಲ ಆಯಿತು. ಚೌಡಮ್ಮನಿಗೆ ಬಂದು ಮೊಸರನ್ನ, ಬೇವಿನ ಸೊಪ್ಪು, ಮರಿ ಇರತ್ತೆ, ಇಷ್ಟು ಇರತ್ತೆ. ನಾವು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಂದರೆ ಚೆನ್ನಾಗಾಯಿತು, ಒಂಥರ ಖುಷಿ ಆಯಿತು. ಚೆನ್ನಾಗಾಯ್ತು ಅನ್ನೋದೇ ಒಂದು ದೊಡ್ಡ ಖುಷಿ. ಇದೇನು ನಾವು ವೀಡಿಯೋಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮರಿ ಹೊಡೆಯೋದೆಲ್ಲ ವೀಡಿಯೋಸ್ ಮಾಡೋಕ್ಕೆ ಹೋಗಲ್ಲ. ಚೌಡಮ್ಮನ ಬಂದು ಇದು ನಾನ್ ವೆಜ್ ಇರುತ್ತೆ. ನಾವು ಇದೇನು ವಿಡಿಯೋ ಮಾಡಿಲ್ಲ. ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಆಗ್ತಾ ಇದ್ದಂಗೆ ನಾವು ಮಹೇಶ್ವರಮ್ಮನ ದೇವಸ್ಥಾನದಲ್ಲಿ ಕೂಗವ್ರೆ, ಅಂದರೆ ಮಡ್ಲಕ್ಕಿ ಮತ್ತು ಪೂಜೆ ಕೊಡ್ತಾರೆ. ಪ್ರತಿ ಸಲನೂ ಜಾತ್ರೆ ಮಾಡುವಾಗೆಲ್ಲ ಕರ್ಕೊಂಡೋಗಿ ಅಲ್ಲಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಹೇಶ್ವರಮ್ಮನ ದೇವಸ್ಥಾನದಲ್ಲಿ ಬಂದಿದ್ದೀವಿ. ಮುನೇಶ್ವರ ಮಹೇಶ್ವರಮ್ಮನ ದೇವಸ್ಥಾನ ಇದು ಬಂದು ಇಲ್ಲಿ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ. ಇವಾಗ ಅವರು ಮಡ್ಲಕ್ಕಿ ಮತ್ತು ಪೂಜೆ ಕೊಟ್ಟವ್ರೆ. ಛತ್ರ ತೆಗ್ಬಿಡಿ, ಛತ್ರ
ಪೂಜೆ ಆಗ್ತಾ ಇದ್ದಂಗೆ ಟಿಫನ್ ರೆಡಿ ಆಗಿತ್ತು. ಟಿಫನ್ ಬಂದು ವಾಂಗಿಬಾತ್ ಮಾಡಿಸಿದ್ವಿ. ಇವಾಗ ಎಲ್ಲರೂ ಟಿಫನ್ ಮಾಡ್ತಾವ್ರೆ. ಟಿಫನ್ ಆಗ್ತಾ ಇದ್ದಂಗೆ ಇನ್ನೇನು ಅಡುಗೆ ಎಲ್ಲ ಪ್ರಿಪೇರ್ ಆಗ್ತೈತೆ. ಎಲ್ಲ ಅವರು ಪ್ರಿಪೇರ್ ಮಾಡ್ತಾವ್ರೆ. ಬೇಗ ಬೇಗ ಮಾಡ್ಬಿಡ್ತಾರೆ. ಅಡುಗೆ ಭಟ್ರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಪ್ರತಿ ಜಾತ್ರೆಗೂ ಅವರೇ ಮಾಡೋದು. ಎಲ್ಲ ಫ್ಯಾಮಿಲಿಯವರು ಎಲ್ಲ ಒಬ್ಬೊಬ್ಬೊಬ್ಬರೇ ಬರ್ತಾ ಇದ್ರು. ಎಲ್ಲ 8 ಗಂಟೆ ಆಗ್ತೈತಲ್ವಾ ಒಬ್ಬೊಬ್ಬರೇ ಬರ್ತಾ ಇದ್ರು. ಲಕ್ಷ್ಮೀ ಸುರೇಶ್ ಇವತ್ತು ಬಂದು ನಮ್ಮನೆ ಚೌಡಮ್ಮನ ಜಾತ್ರೆಗೆ ನೇತ್ರ ಸುರೇಶ್ ಯೂಟ್ಯೂಬ್ ಚಾನಲ್ ಅವ್ರು ಬಂದವ್ರೆ. ಅಂದ್ರೆ ಇವ್ರು ನಮ್ಮ ಫ್ಯಾಮಿಲಿನೇ, ಸ್ವಂತ ಫ್ಯಾಮಿಲಿನೇ. ಅವರು ಯೂಟ್ಯೂಬ್ ಚಾನಲ್ ಮಾಡ್ತಾವ್ರೆ. ಸಬ್ಸ್ಕ್ರೈಬ್ ಮಾಡಿ. ನನ್ನ ಅವರು ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿರ್ತೀನಿ. ಅವ್ರದ್ದು ಚೆಕ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಅವ್ರದ್ದು ವಿಡಿಯೋಸ್ ಎಲ್ಲ ತುಂಬ ಡೈಲಿ ಲಾಗ್ಸ್ ಅಪ್ಲೋಡ್ ಮಾಡ್ತಾರೆ. ಸಪೋರ್ಟ್ ಮಾಡಿ ಅವ್ರಿಗೂ. ಅಂದ್ರೆ ಇವತ್ತು ನಮ್ಮ ಮನೆಗೆ ಬಂದವ್ರೆ ಅಂದ್ರೆ ಜಾತ್ರೆಗೆ ಬಂದವ್ರೆ. ಒಂಥರ ಖುಷಿ ಆಯ್ತು ಅವರು ಬಂದಿರೋದು ನಮ್ಮ ಮನೆಗೆ. ಇಲ್ಲೇ ನೇತ್ರ ಅವರು ಬಂದು ಭವ್ಯ ಇದಾರಲ್ವಾ, ಬ್ಲೂ ಕಲರ್ ಸ್ಯಾರಿ ಉಟ್ಟಿರೋರು. ನಮ್ಮ ಅಮ್ಮವ್ರ ಸ್ವಂತ ತಮ್ಮನೆಂಟಿ, ಅವ್ರ ಸಿಸ್ಟರ್ ಅವರು ಯೂಟ್ಯೂಬ್ ಚಾನಲ್ ಮಾಡೋದು. ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಅವರು ಬಂದ್ರು. ಅಂದ್ರೆ ಅವ್ರ ತಾಯಿ, ಭವ್ಯ ಅವ್ರ ತಾಯಿ ಸ್ವಂತ ಅಕ್ಕ ತಂಗಿದಿರು. ಎಲ್ಲ ಫ್ಯಾಮಿಲಿಯವರೆಲ್ಲ ಒಬ್ಬೊಬ್ರೇ ಬರ್ತಾ ಇದ್ರು. ಎಲ್ಲರಿಗೂ ಬಂದಿರೋರ್ಗೆಲ್ಲ ಪೂಜೆ ಮಾಡ್ಕೊಡ್ತಾ ಇದ್ರು ನಮ್ಮ ಯಜಮಾನ್ರು. ಎಲ್ಲ ಸ್ಟಾರ್ಟಿಂಗ್ ಬಂದಿತ್ತ ಎಲ್ಲ ರಶ್ ಆಗೋಗತ್ತೆ ಅಂದ್ಬಿಟ್ಟು ಎಲ್ಲರೂ ಪೂಜೆಗೆ ಇಟ್ಟು ಎಲ್ಲ ಒಬ್ಬೊಬ್ರೆ ಮಾಡಿಸ್ತಾ ಇದ್ರು ಪೂಜೆಗೆ. ಇವಾಗ ಎಲ್ಲಾರ್ದು ಮಡ್ಲಕ್ಕಿ ಇರತ್ತೆ, ಪೂಜೆ ಇರತ್ತೆ, ಆರತಿ ಇರತ್ತೆ. ಇಷ್ಟು ಜನ ಬಂದಿರೋರು ಮಾಡಿಸ್ಕೊಂತಾ ಇರ್ತಾರೆ ಎಲ್ಲಾರುನು ಪೂಜೆಗೆ. ಹೆಣ್ಮಕ್ಳಿಗೆಲ್ಲ ಪೂಜೆ ಮಾಡ್ತಾ ಇದ್ದಂಗೆ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಬಿಟ್ವಿ. ಒಂದೊಂದ್ಸಲ ಎಲ್ಲ ಊಟ ಮಾಡ್ಕೊಂಡು ಹಂಗಂಗೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಪೂಜೆ ಆಗಿದ ತಕ್ಷಣನೇ ಎಲ್ಲರಿಗೂ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ವಿ. ಇವತ್ತಿಂದು ಭಾನುವಾರದ್ದು ಮಾತ್ರ ಒಂದೇ ಒಂದು ಫೋಟೋ ತಗೊಂಡ್ವಿ. ಶನಿವಾರದ್ದು ಮಾತ್ರ ನಾವು ಒಂದು ಫೋಟೋನು ತಗೊಳಕ್ಕಾಗ್ಲಿಲ್ಲ, ಅಷ್ಟು ಬ್ಯುಸಿ ಇದ್ವಿ. ಬೆಳಿಗಿಂದ ಸಂಜೆವರೆಗೂ ನಮ್ದೊಂದು ಫೋಟೋನೇ ಇಲ್ಲ, ಬರೀ ವಿಡಿಯೋಸ್ ಆದಷ್ಟು ಸ್ವಲ್ಪ ಅಂದ್ರೆ ನಾವಿರೋದು ಸ್ವಲ್ಪನೇ ಇರೋದು. ವಿಡಿಯೋಸ್ ಮಾಡ್ಕೊಂಡ್ವಿ ಅಷ್ಟೇ. ನೆನ್ನೆದ್ದು ಶನಿವಾರದ್ದು, ಭಾನುವಾರದ್ದು ಮಾತ್ರ ಒಂದು ಫೋಟೋ ಮಾತ್ರ ತಗೊಂಡ್ವಿ. ಇಲ್ಲಾಂದ್ರೆ ತಿರ್ಗಾ ಆಮೇಲೆ ಅಂದ್ರೆ ತಗೊಳಕ್ ಆಗಲ್ಲ ಅನ್ಬಿಟ್ಟು ಒಂದು ಸೆಲ್ಫಿ ಫೋಟೋ ಒಂದು ತಗೊಂಡ್ವಿ. ಫೋಟೋ ಒಂದು ಮುಗಿಸ್ಕೊಂಡ್ವಿ. ಇಲ್ಲಾಂದ್ರೆ ಇವತ್ತು ಫೋಟೋ ತಗೊಳಕ್ ಆಗಲ್ಲ ಅನ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಒಂದು ಫೋಟೋ ತಗೊಂಡ್ವಿ. ಎಲ್ಲರೂ ಕುತ್ಕೊಂಡಿದ್ರು, ಬಂದಿರೋರೆಲ್ಲ ಪೂಜೆ ಮಾಡಿಸ್ಕೊಂತ ಇದ್ರು. ನಮ್ಮ ಯಜಮಾನ್ರು ಸ್ಟಾರ್ಟಿಂಗ್ ಅಲ್ಲೇ ಒಂದಷ್ಟು ಜನಕ್ಕೆ ಪೂಜೆ ಮಾಡ್ಕೊಟ್ರು. ಪೂಜೆ ಮಾಡ್ಕೊಡ್ತಾ ಇದ್ದಂಗೆ ಇಲ್ಲಿ ಅಡುಗೆ ಭಟ್ರು ಅಡುಗೆ ಮಾಡ್ತಾವ್ರೆ, ಪ್ರಿಪೇರ್ ಮಾಡ್ತಾವ್ರೆ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಪ್ರತಿಯೊಂದು ಮರುಳಿಗಾಗ್ಲಿ, ನಾನ್ ವೆಜ್ ಊಟ, ಸಿಹಿ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವ್ರು ಬಂದು ತುಂಬಾ ಒಳ್ಳೆಯವರು. ಅಂದ್ರೆ ಜಾತ್ರೆ ಹೇಳಿದ ತಕ್ಷಣ ಬಂದು ಮಾಡ್ಕೊಡ್ತಾರೆ. ಅಂದ್ರೆ ಅಡುಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಬಿರಿಯಾನಿ ಅಂತೀವಿ, ಮಟನ್ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಹೋಟ್ಲಲ್ಲಿ ಇರಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ತುಂಬಾ ಇಷ್ಟಪಡ್ತೀವಿ ಅಂದ್ರೆ ಅವ್ರ ಅಡುಗೆನ. ವೆಜ್ಜು ಮಾಡ್ತಾರೆ, ನಾನ್ ವೆಜ್ಜು ಮಾಡ್ತಾರೆ. ಬೇಕು ಅಂದರೆ ನಿಮ್ಗೆ ಯಾವ್ದಾನ ಫಂಕ್ಷನ್ಗಳಿದ್ರೆ ಚಿಕ್ಕ ಫಂಕ್ಷನ್ಗಾಗಲಿ ದೊಡ್ಡ ಫಂಕ್ಷನ್ ಆಗಲಿ ಮಾಡಿಕೊಡ್ತಾರೆ. ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ. ಮೆಸೇಜ್ ಮಾಡಿದ್ರೆ ಒಂದ್ಸಲ ನೀವು ಅವ್ರ ಅಡುಗೆ ರುಚಿ ನೋಡಿ ನೀವೇ ಯಾವಾಗ ಪ್ರತಿ ಸಲ ಅವ್ರದ್ದೇ ನೀವು ಅಡುಗೆದು ಬುಕ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಕ್ಲೀನ್ ಮಾಡ್ಕೊಡ್ತಾ ಇದ್ದಂಗೆ, ಮರಿ ಮಾತ್ರ ಕ್ಲೀನ್ ಮಾಡ್ಕೊಡ್ತಾ ಇದ್ದಂಗೆ ಪಟ 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 ಅಡುಗೆ ಮಾಡ್ತಾ ಇದ್ರು. ಟೈಮಿಂಗ್ಸ್ ಎಷ್ಟೊತ್ತಿಗೆ ನಾವು ಹೇಳ್ತೀವೋ ಅಷ್ಟೊತ್ತಿಗೆ ಪಕ್ಕ ಟೈಮಿಂಗ್ಸ್ ಕೊಡ್ತಾ ಇದ್ರು ಅಡುಗೆ ಮಾತ್ರ.
ಇವ್ರು ಬಂದ್ಬಿಟ್ಟು ಬ್ಲೂ ಸ್ಯಾರಿ ಅವರು. ಇವರೆಲ್ಲ ನಮ್ಮ ತಂದೆಯವ್ರ ಫ್ಯಾಮಿಲಿ. ಒಂಥರ ಇಷ್ಟಪಟ್ಟು ಕೂಗಿದ್ವಿ. ಈ ಸತಿ ಜಾತ್ರೆಗೆ ತುಂಬಾ ಜನ ಕೂಗಿದೀವಿ ಎಕ್ಸ್ಟ್ರಾನೇ. ಪ್ರತಿ ಸಲ ನೋಡಿ ನೋಡಿ ಕೂಗ್ತಾ ಇದ್ವಿ. ಈ ಸತಿ ಎಲ್ಲರೂ ಬರ್ಲಿ, ಎಲ್ಲ ತುಂಬಾ ಇಷ್ಟಪಡ್ತಾ ಇದ್ರು ನಮ್ಮ ಮನೆಗೆ ಜಾತ್ರೆಗೆ. ನಾವು ಕೂಗ್ತಾನೆ ಇರ್ಲಿಲ್ಲ, ಅಂದ್ರೆ ಎಷ್ಟ್ ಜನ ಆಗುತ್ತೋ ಅಷ್ಟ್ ಜನನು ಕೂಗ್ತಾ ಇದ್ವಿ. ಈ ಸತಿ ಎಲ್ಲಾರ್ನು ಕೂಗಿದ್ವಿ. ಎಲ್ಲರೂ ಕೂಗಿರೋರೆಲ್ಲರೂ ಬಂದವ್ರೆ. ಒಂಥರ ಖುಷಿ ಆಯ್ತು. ಮತ್ತೆ ಜನ ಜಾಸ್ತಿನೂ ಇದ್ರು ಈ ಸತಿ. ಎಲ್ಲ ಪೂಜೆ ಒಬ್ಬೊಬ್ರೆ ಬಂದಿರೋರೆಲ್ಲ ಪೂಜೆ ಮಾಡ್ಕೊಟ್ವಿ. ಪೂಜೆ ಮಾಡ್ಕೊಟ್ಟಿದ ತಕ್ಷಣ ಅರ್ಶಿನ ಕುಂಕುಮ ಕೊಟ್ವಿ. ಎಲ್ಲಾರು ಬಂದ್ರು. ನಮ್ಮ ತಂದೆ ಫ್ಯಾಮಿಲಿ ಅವ್ರನ್ನೆಲ್ಲ ತುಂಬಾ ಜನನ ಕೂಗಿದ್ವಿ. ಎಲ್ಲಾರ್ ಫ್ಯಾಮಿಲಿನೂ ಕೂಗಿದೀವಿ. ಎಲ್ಲಾರು ಒಬ್ಬೊಬ್ರೆ ಬರ್ತಾವ್ರೆ. ಇನ್ನೇನು ಟೈಮಿಂಗ್ಸ್ ಬಂದು ಇವಾಗ ಎಲ್ಲಾರ್ಗೂ 7-8 ಗಂಟೆ ಹಂಗೆ ಬರ್ತಾರೆ. ಇವಾಗ ಬಂದು 8-9 ಗಂಟೆ ಆಗ್ತೈತೆ. ಎಲ್ಲಾರ್ಗೂ ಪೂಜೆ ಮಾಡ್ಕೊಡ್ತಾ ಇದ್ರು. ಆದಷ್ಟು ಇದು ಒಂದೇ ವಿಡಿಯೋಲಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ ಎಲ್ಲರೂ ಇರ್ತೀರಾ. ಎಲ್ಲಾರ್ದು ಆದಷ್ಟು ವಿಡಿಯೋಸ್ ಮಾಡ್ಕೊಂಡಿದೀವಿ ಅಂತಾನಾ. ಚೇತು ಇನ್ನೊಂದು ಬಕೆಟ್ ನೀರು ಎತ್ಕಬಾ. ಒಂದು ಬಕೆಟ್ ಕೊಡ್ತೀನಿ. ಒಂದು ಕವರ್ ಕೊಡು. ಚೌಡಮ್ಮನ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಪ್ರಕಾಶ್ ಅವ್ರ ಮನೇಲಿ ಪೂಜೆ ಕೊಟ್ಟವ್ರೆ, ಅಂದ್ರೆ ಪೂಜೆಗೆ ದೇವ್ರನ್ನ ಕರ್ಸವ್ರೆ. ಅಲ್ಲೇ ಮನೆ ಹತ್ರ ಹೋಗಿ ಪೂಜೆ ಮಾಡಿಸಿ ಅದಾಗ್ತಾ ಇದ್ದಂಗೆ ನಾವು ಅಡಿಗೆ ರೆಡಿ ಆಗ್ತಾ ಇದ್ದಂಗೆ ದೇವ್ರನ್ನ ಕರ್ಕೊಂಡೋಗಿ ತೀರ್ಥ ಹಾಕಿದ್ಮೇಲೆನೆ ನಾವು ಅಡಿಗೆ ಬಡಿಸೋದು. ಎಲ್ಲರಿಗೂ ಜನಕ್ಕೆ ಊಟ ಬಡಿಸ್ತೀವಿ. ಫಸ್ಟ್ ಇದು ಮಾಡಿ ಆಮೇಲೆ ನಾವು ಊಟ ಸ್ಟಾರ್ಟ್ ಮಾಡೋದು. ಉತ್ಸವದಿಂದ ದೇವ್ರನ್ನ ಕರ್ಕೊಂಬಂದು ಒಳಗಡೆ ಇಟ್ಮೇಲೆನೆ ಊಟ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಪೂಜೆ ಆಗ್ತಾ ಐತೆ. ಪ್ರಕಾಶ್ ಅವರು ಪೂಜೆ ಕೊಟ್ಟು ಎಷ್ಟೋ ಈಡ್ಗಾಯಿ 101 ಅನ್ಸತ್ತೆ ಈಡ್ಗಾಯಿ ಹಾಕ್ತಾ ಇದ್ರು. ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ರಂತೆ ಈಡ್ಗಾಯಿ. ದೇವ್ರನ್ನ ಅವ್ರ ಮನೆಯಿಂದ ನಮ್ಮ ಮನೆ ಕರ್ಕೊಂಡು ಹೋಗೋ ದಾರಿಯಲ್ಲಿ ಫುಲ್ ಈಡ್ಗಾಯಿ ಹಾಕ್ತಾ ಇರೋದು ಅವರು.
ನಮ್ಮನೆ ಜಾತ್ರೆಗೆ ಡ್ಯಾನ್ಸ್ ಮಾಸ್ಟರ್ ದರ್ಶನ್ ರಮ್ಯಂದು ಮದ್ವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರಲ್ವ ದರ್ಶನ್ ಅವರು ಕೂಗಿದ್ವಿ ಅವರು ಬಂದು ಪೂಜೆ ಮಾಡಿಸ್ಕೊಂಡ್ರು ಪೂಜೆ ಎಲ್ಲ ದೇವ್ರ ಚೌಡಮ್ಮನ ಪೂಜೆ ಮಾಡಿಸಿದ್ರು ಇವಾಗ ಊಟಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ವಿ ಊಟಕ್ಕೆ ಇದು ಮೊದಲನೇ ಪಂಕ್ತಿ ಎಲ್ಲರೂ ಊಟ ಮಾಡ್ತಾವ್ರೆ ಇವತ್ತು ಅಡಿಗೆ ಬಂದು ನಮ್ಮ ಮನೇಲಿ ಅಂದ್ರೆ ಅಡಿಗೆ ಸೌತೆಕಾಯಿ ಉರ್ಗರಿ ಅಂದ್ರೆ ಬಟಾಣಿ ಹಾಕಿ ಬೋಟಿ ಹಾಕಿರೋದು ಉರ್ಗರಿ ಮಾಡಿದೀವಿ ಮತ್ತೆ ಕುಷ್ಕ ಅಂದ್ರೆ ಫ್ರೈಡ್ ರೈಸ್ ಮಾಡಿಸಿದೀವಿ ಮಟನ್ ಸಾರು ಮುದ್ದೆ ಅನ್ನ ರೈಸು ಚಿಕನ್ ಚಿಲ್ಲಿ ಚಿಕನ್ ಮಾಡಿಸಿದೀವಿ ಇಷ್ಟು ಮಾಡಿಸಿದೀವಿ ಎಲ್ಲರೂ ಊಟ ಮಾಡ್ತಾವ್ರೆ ನಾವು ಸ್ಟಾರ್ಟ್ ಮಾಡಿಸಿರೋದು 12:15ಕ್ಕೆ ಸ್ಟಾರ್ಟ್ ಮಾಡಿಸಿದೀವಿ ಮಿನಿಮಮ್ 4 ಗಂಟೆವರೆಗೂ ಆಯ್ತು ಅಡುಗೆ ಬಂದು ಊಟ ಎಲ್ಲರದು ಊಟ ಬಂದು 4 ಗಂಟೆವರೆಗೂ ಆಯ್ತು ಇನ್ನು ಲೇಟ್ ಆಗಿದ್ರೆ ಇನ್ನು ಲೇಟ್ 6-7 ಗಂಟೆ ಆಗೋಗ್ತಾ ಇತ್ತು ಎಲ್ಲ ಬಂದಿರೋರು ಪೂಜೆ ಮಾಡಿಸ್ಕೊಂಡು ಎಲ್ಲ ಊಟ ಮಾಡೋರು ಊಟ ಮಾಡ್ತಾ ಇದ್ರು ಇಲ್ಲ 80 ಜನಕ್ಕೆ ಇನ್ನ ಕಮ್ಮಿ ಅವ್ರೆ ಇವಾಗ ಹೌದು ನಿನ್ನ ಜಾಸ್ತಿ ಇದ್ದಾವೆ ಒಂದು ಲೈನಲ್ಲಿ 18 ಜನ ಕೂತ್ಕೊಳ್ತಾರೆ 4 ಲೈನ್ ಅದು ಜಾತ್ರೆ ಎಲ್ಲ ಮುಗೀತು ಊಟ ಎಲ್ಲ ಆಯ್ತು ಎಲ್ಲರದು ಕಂಪ್ಲೀಟ್ ಆಯ್ತು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಎಲ್ಲರೂ ಹೋಗ್ತಾ ಇದ್ರು ಎಲ್ಲರೂ ಹೋದ್ರು ಇನ್ನೊಂದು ಸ್ವಲ್ಪ ಜನ ಇದ್ರು ಎಲ್ಲ ಹೋಗ್ತಾ ಇದ್ರು
ಜಾತ್ರೆ ಎಲ್ಲ ಕಂಪ್ಲೀಟ್ ಆಯ್ತು. ಇನ್ನೇನು ನಾವು ಪೂಜೆದೆಲ್ಲ ದೇವ್ರನ್ನೆಲ್ಲ ಏನು ಇವತ್ತೇನು ಕದಲ್ಸಕ್ ಹೋಗಲ್ಲ. ನಾವು ಬುಧವಾರದ ತನಕ ನಾವೇನು ದೇವ್ರನ್ನ ಕದಲ್ಸಲ್ಲ. ಅಂದ್ರೆ ಕುಮಾರಣ್ಣ ಮತ್ತೆ ಅವ್ರ ಮಗ ಅವರು ಬೈಲಾಂಜನೇಯ ದೇವಸ್ಥಾನಕ್ಕೆ ಹೋಗಿದ್ರು. ಇವಾಗ ಬಂದ್ರು. ಅವರು ಬಂದಿದ ತಕ್ಷಣನೇ ಕಾಳಮ್ಮನ ದೇವಸ್ಥಾನದಲ್ಲಿ ನಾವು ಆಂಜನೇಯನ ಇಟ್ಟಿದ್ವಿ. ಅಂದ್ರೆ ಆ ಅಪ್ಪನ್ಗೆ ನಾನ್ ವೆಜ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಳಮ್ಮನ ದೇವಸ್ಥಾನದಲ್ಲಿ ದೇವ್ರನ್ನ ಇಟ್ಟಿದ್ವಿ. ಇವಾಗ ಅವರು ಕರ್ಕೊಂಬಂದು ಮನೆಗ್ ಕರ್ಕೊಂಬರೋಣ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಕರ್ಕೊಂಬಂದು ಇನ್ನೇನು ಪೂಜೆ ಮಾಡಿ ಕಳ್ಸ್ಕೊಡ್ಬೇಕು. ದೇವ್ರಿಗೆ ಮಡ್ಲಕ್ಕಿ ಕೊಡ್ಬೇಕು ನಾವು ಆಂಜನೇಯಗೆ. ಯಾವುದೇ ದೇವ್ರನ್ನ ನಾವು ಮನೆಗ್ ಕರ್ಕೊಂಡ್ ಬಂದ್ಮೇಲೆ ದೇವ್ರಿಗೆ ಪೂಜೆ ಕೊಟ್ಟು ಮಡ್ಲಕ್ಕಿ ಕೊಡ್ಬೇಕು. ಆಂಜನೇಯ ಕಾಳಮ್ಮನ ದೇವಸ್ಥಾನದಲ್ಲಿ ಆಂಜನೇಯನ ಕರ್ಕೊಂಡು ಬಂದು ಆರತಿ ಮಾಡಿ ಒಳಗಡೆ ಇಟ್ಟಿದ್ವಿ. ಇವಾಗ ಪೂಜೆ ಮಾಡ್ತಾವ್ರೆ. ಪೂಜೆ ಮಾಡಿದ ತಕ್ಷಣ ಮಡ್ಲಕ್ಕಿ ಕಟ್ತೀವಿ. ಆಮೇಲೆ ಅವರು ಕರ್ಕೊಂಡ್ ಹೋಗ್ತಾರೆ. ಆಂಜನೇಯದಂತೂ ಸಿಕ್ಕಾಪಟ್ಟೆ ಬ್ಯುಸಿ ಐತೆ. ಅಂದ್ರೆ ಫಸ್ಟೇ ಬುಕಿಂಗ್ ಮಾಡ್ಬೇಕು. 3-4 ಮಂತ್ಸ್ ಹಿಂದೆನೆ ಬುಕಿಂಗ್ ಮಾಡಿದ್ರೇನೆ ಸಿಕ್ಕೋದು. ಇಲ್ಲಾಂದ್ರೆ ಸಿಕ್ಕಲ್ಲ. ನಮ್ಮನೆಗೆ ಬೈಲಾಂಜನೇಯ ದೇವಸ್ಥಾನಕ್ಕೆ ಹೋದ್ರುನು ಅವ್ರು ಕರ್ಕೊಂಬರ್ತಾರೆ. ಅಂದ್ರೆ ನಮ್ಮನೆ ಅಂದ್ರೆ ಚೌಡಮ್ಮ ಆಯ್ತಲ್ವಾ, ಪಡತ್ತೆ ದೇವ್ರುಗಳೆಲ್ಲ ಇಷ್ಟಪಡತ್ತೆ. ಅವ್ರು ಏನಾನ ಬೈಲಾಂಜನೇಯಕ್ಕೆ ಏನಾನ ಹೋಗಂಗಿದ್ರೆ ಆಂಜನೇಯನ ಬರೋವಾಗ ಅವರು ಕರ್ಕೊಂಬರ್ತಾರೆ ಪ್ರತಿ ಸಲನೂ ಅಷ್ಟೇ. ಇವಾಗ ನಾವು ಮಡ್ಲಕ್ಕಿ ಕಟ್ತಾ ಇದೀವಿ ದೇವ್ರಿಗೆ. ದೇವರ ಪೂಜೆ ಆಯ್ತಾ? ಆರೋಗ್ಯ ಕೊಡಿ ಒಂದೇ ಮೇಯ್ಬೇಕು. ಇಲ್ಲೇ ಐತ್ ನೋಡಮ್ಮ ಕಸು ಡಬ್ಬು. ಇಲ್ಲಿ ಇವತ್ತು ಜಾತ್ರೆ ಎಲ್ಲ ಚೆನ್ನಾಗಾಯ್ತು. ಮತ್ತು ಆಂಜನೇಯನ ಕಳಿಸ್ಕೊಟ್ವಿ. ಇನ್ನು ನಾವು ಬುಧವಾರದ ಮೇಲೆ ತೆಗಿಯೋಣ ಅಂದ್ಬಿಟ್ಟು ಇದ್ದೀವಿ ದೇವ್ರನ್ನೆಲ್ಲ. ಬುಧವಾರ ಇಲ್ಲಾಂದರೆ ನಾಳೆ ತೆಗಿಬೇಕು, ಸೋಮವಾರ ಇಲ್ಲಾಂದರೆ ಬುಧವಾರ ತೆಗಿಬೇಕು. ನೋಡ್ಬೇಕು ಯಾವಾಗಾಗುತ್ತೋ ಅವಾಗ ನೋಡಿ ತೆಗಿಯೋಣ ಅಂದ್ಬಿಟ್ಟು ಎಲ್ಲ ನೆಂಟರೆಲ್ಲ ಹೋದ್ರು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾವ ಥರ ಆಗ್ಬಿಟ್ಟಿದ್ದೀವಿ ನೋಡಿ ನಾವು. ನಮ್ಮ ಮನೆ ಈ ಥರ ಇದೆ. ಜಾತ್ರೆ ಎಲ್ಲ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಾಯಿತು. ಶನಿವಾರ ಭಾನುವಾರ ಜಾತ್ರೆ ಮಾಡಿರೋದು, ಶುಕ್ರವಾರ ಅಲಂಕಾರ ಮಾಡಿರೋದು, ಪ್ರತಿಯೊಂದು ಈ ವೀಕಿಂದ ಎಲ್ಲ ನಾವು ಜಾತ್ರೆದೇ ಪ್ರಿಪ್ರೇಷನ್ ಮಾಡೋದೇ ಆಗಲಿ, ಜಾತ್ರೆಗೆ ಮಾಡಿರೋದಾಗಲಿ ಎಲ್ಲ ಐತೆ. ಶನಿವಾರದ ವಿಡಿಯೋ ಮಾತ್ರ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ ನೀವು ನೋಡ್ಬೋದು. ಲಿಂಕ್ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಚೆಕ್ ಮಾಡಿ ನೀವು ನೋಡ್ಬೋದು. ಎಲ್ಲ ಫುಲ್ ವಿಡಿಯೋ ಹಾಕಿದ್ದೀನಿ. ಲೈವ್ ಐತೆ, ನೋಡಿ ಚೆಕ್ ಮಾಡಿ ನೀವು ನೋಡ್ಬೋದು. ತುಂಬ ಚೆನ್ನಾಗಾಯ್ತು ಜಾತ್ರೆ ಎಲ್ಲ. ಇನ್ನು ದೇವರು ಇನ್ನು 3 ದಿವಸ ಇರುತ್ತೆ. ಅಂದರೆ ಬುಧವಾರ ಮಾತ್ರ ತೆಗಿತೀವಿ. ಅಲ್ಲಿವರೆಗೂ ಪೂಜೆ ಮಾಡ್ತೀವಿ. ದೇವ್ರಿಗೆ ಮೊಸರನ್ನ ಇಟ್ಟು ಪೂಜೆ ಮಾಡ್ತೀವಿ. ಇವತ್ತು ಜಾತ್ರೆ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು. ಇನ್ನು ಜನನೇ ಜಾಸ್ತಿ ಆಗಿದ್ರು. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಜನ ಜಾಸ್ತಿ ಬಂದಿದ್ರು. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡಿದಿರ ನಾಳೆದು ವಿಡಿಯೋ ವಾಚ್ ಮಾಡಿ. ಎಲ್ಲ ಫ್ಯಾಮಿಲಿ ಬಂದವ್ರೆ. ಎಲ್ಲ ಫೋಟೋ ಎಲ್ಲ ಇರೋದು ಶೇರ್ ಮಾಡ್ಕೊತಾ ಇದ್ದೀನಿ. ಯಾರ್ಯಾರು ಬಂದವ್ರೆ ಅವ್ರದ್ದೆಲ್ಲ ಫೋಟೋ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನೆನ್ನೆದು ಇವತ್ತಿಂದು ಎಲ್ಲ ಟೋಟಲ್ ಫೋಟೋಸ್ ಇಷ್ಟೇ ಇರೋದು ನಮ್ಮ ಹತ್ರ. ಅಷ್ಟೊಂದು ಫೋಟೋಸ್ ತೊಗೊಳಕ್ ಆಗ್ಲಿಲ್ಲ ನಮಗೆ. ತುಂಬ ಬ್ಯುಸಿಯಲ್ಲಿ ಇದ್ದಿದ್ದಕ್ಕೆ.